ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ 80ನೆಯ ಸ್ವತಂತ್ರೋತ್ಸವದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಕೋರ್ತೇನೆ. ಬಹುಶಃ ಇಲ್ಲಿವರೆಗೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳಿದ್ದೀರಿ. ಇನ್ನೊಂದು 15 ನಿಮಿಷದೊಳಗ SM ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮರೆ ಅವರು 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಬ್ಯಾಗ್ಗಳನ್ನ ವಿತರಿಸಲಿಕ್ಕೆಂದು ಬರಕತ್ತಾರ. ಅಲ್ಲಿವರೆಗೂ ಒಂದೆರಡು ತೊದಲುಗಳನ್ನ ಹೇಳ್ತಾನೆ, ನೀವು ಯಾರು ಮಾತಾಡಬೇಡ್ರಿ, ನಾವು ಕೂಡ ಆಗಂತ ಮಾತಾಡಕತ್ತೀರಿ. 80 ವರ್ಷ ಆಯ್ತು ನಮಗೆ ಸ್ವತಂತ್ರ ಬಂದು. ಇಲ್ಲಿಯವರೆಗೂ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ನನಗನಿಸ್ತದ ಕೇವಲ ರಾಜಕಾರಣಿಗಳಿಗೆ ಮಾತ್ರ. ಆಗ ನಮ್ಮನ್ನ ಬ್ರಿಟಿಷರ ಆಳಿದ್ರು, ಈಗ ಒಂದಷ್ಟು ನಮ್ಮನ್ನ ನಾಯಕರ ಆಳಕತ್ತಾರೆ. ಆದ್ರ ಇನ್ನು ಮುಂದಿನ ಭದ್ರ ಭವಿಷ್ಯವನ್ನ ಕಟ್ಟಲಿಕ್ಕೆ ಹೊರಟಕ್ಕಂತ ನಾವು ಏನು 9ನೇ ಮತ್ತು 10ನೇ ವಿದ್ಯಾರ್ಥಿಗಳಿದ್ದೀರಿ, ನೀವು ಮೊದಲು ಊರನ್ನ ಒಗ್ಗಟ್ಟು ಮಾಡಬೇಕು. ಊರೊಳಗೆ ಆಗ್ತಕ್ಕಂಥ ಪ್ರತಿಯೊಂದು ಅನ್ಯಾಯವನ್ನ ಎತ್ತಿ ಹಿಡಿದ್ರ ಮುಖಾಂತರ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಪ್ರತಿಫಲ ಹೆಂಗ ಸಿಗಬೇಕು, ನಮ್ಮನ್ನ ಆಳ್ತಕ್ಕಂಥ ನಾಯಕರು ಯಾವ ತರನಾಗಿರ್ಬೇಕು, ನಾವು ಕಲಿತಕ್ಕಂಥ ಶಿಕ್ಷಣ ಎಂತದ್ದೈತಿ. ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸ್ರಿ ಅಂತ ಹೇಳೋರದಾರ. ಆದ್ರೆ ಸರ್ಕಾರಿ ಶಾಲೆಗೆ ಉಳಿಸ್ರಿ ಅಂತ ಹೇಳೋರು ಎಷ್ಟು ಜನ ಅವ್ರ ಮಕ್ಕಳನ್ನ ಸಾಲಿಗೆ ಹಚ್ಚಿದಾರ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಮೊದಲು ಸರ್ಕಾರಿ ಶಾಲೆಗಳನ್ನ ಬೆಳೆಸ್ರಿ ಅನ್ನೋದಕ್ಕಿಂತ ಮೊದಲು ಸರ್ಕಾರಿ ಶಾಲೆಗಳನ್ನ ಬೆಳೆಸ್ರಿ ಅನ್ನೋರ ಸಂಖ್ಯೆ ಹೆಚ್ಚಾಗಬೇಕಾಗ್ಯದ. ಏನ್ ಹೇಳಿದ್ರು ನಮ್ಮ ಸ್ವತಂತ್ರದ ಹೋರಾಟದೊಳಗ, ಏ ದೇಶ ಅಮರ ರಹೆ, ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ಇವತ್ತು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಮುಂದೆ ಬರೋನು ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹಾರ್ತಕ್ಕಂತಹ ಒಂದು ತಿರಂಗ ಧ್ವಜ ಇದೆಯಲ್ಲ, ಅದು ಬಾನೆತ್ತರಕ್ಕೆ ಹಾರ್ತಾ ಇರಬೇಕು, ಹಾರ್ತಾ ಇರ್ತದ, ಇನ್ನು ಮುಂದೆಯೂ ಕೂಡ ಹಾರುತ್ತಲೇ ಇರ್ತದ. ಹೆಂಗ ಹಾರ್ತದ? ಕೇವಲ ಈ ಒಂದು ಪ್ರಕೃತಿಯೊಳಗೆ ಸಿಗ್ತಕ್ಕಂಥ ಗಾಳಿಯಿಂದ ಆ ಒಂದು ತ್ರಿವರ್ಣ ಧ್ವಜ ಹಾರ್ತಾ ಇದೆಯಾ? ಸಾಧ್ಯವೇ ಇಲ್ಲ. ಈ ಒಂದು ದೇಶಕ್ಕಾಗಿ, ಈ ಒಂದು ದೇಶದ ಸ್ವತಂತ್ರಕ್ಕಾಗಿ, ಈ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ಆ 2.5 ಲಕ್ಷ ಜನ ವೀರ ಕ್ರಾಂತಿಕಾರಿಗಳು ರಕ್ತವನ್ನ ಹರಿಸಿದ್ರಲ್ಲ, ಆ ಒಂದು ಕಟ್ಟಕಡೆಯರಾಗಿರ್ತಕ್ಕಂಥ ಉಸಿರನ್ನ ಬಿಟ್ರಲ್ಲ, ಆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವೀರ ವನಿತೆ ರಾಣಿ ಬೆಳವಡಿ ಮಲ್ಲಮ್ಮ, ಅಂತಹ ಕಟ್ಟಕಡೆಯರಾಗಿರ್ತಕ್ಕಂಥ ವೀರರ ಉಸಿರಿನಿಂದ ಇವತ್ತ ಸ್ವತಂತ್ರದ ಹೋರಾಟ, ಆ ಒಂದು ತ್ರಿವರ್ಣ ಧ್ವಜ ಹಾರಕತ್ತದೆ ಅಂತಕ್ಕಂಥದನ್ನ ನಾವು ಮರಿಬಾರದು. ಅಂದಾಗ ಮಾತ್ರ ನಾವು ನೀವೆಲ್ಲರೂ ಕೂಡ ಆ ಒಂದು ಮಡಿದಿರ್ತಕ್ಕಂಥವರ ಅವರ ಒಂದು ಕಟ್ಟ ಕಡೆಯ ಉಸಿರಿಗೆ ನಾವು ಬೆಲೆಯನ್ನ ತಂದಾಗ್ತದ. ನೀವು ಆಗಲೇ ಒಂದು ನಾಟಕವನ್ನ ಮಾಡ್ತಾ ನನಗೊಂದು ವಾಕ್ಯ ಬಂತ, ನನ್ನ ಸ್ಟೇಟಸ್ ಒಳಗಡೆ ಶೇರ್ ಮಾಡ್ಕೊಂಡೆ. ಅದು ಎಷ್ಟೋ ಜನ ಭಗತರಂತಹ ಕೊರಳಿಗೆ ಉರುಳು ಬಿದ್ದು, ಅದೆಷ್ಟೋ ಜನ ಸಂಗೊಳ್ಳಿ ರಾಯನಂತ ವೀರ ಶೂರರ ಕತ್ತಿ ಆ ಒಂದು ಗೋಣಿಗೆ ಬಿದ್ದ ರಕ್ತ ಮಡುವಿನಲ್ಲಿ ಹರಿತಾ ಇತ್ತಲ್ಲ, ಆ ಒಂದು ರಕ್ತದ ಮಡಿವಿನಲ್ಲಿ ಮೆಂದೆದ್ದು ಆ ಒಂದು ನನ್ನ ತಾಯಿ ಭಾರತಾಂಬೆ ಸ್ವತಂತ್ರಗೊಂಡು ಇಲ್ಲಿಗೆ 80 ವರ್ಷವಾದರೂ ಆ ಒಂದು ವೀರರಿಗೆ ನಾವು ಕೊಡ್ತಕ್ಕಂಥ ಗೌರವ ಎಂತದ್ದಾಗಿದೆ. ಅಲ್ಲೆಲ್ಲೋ ಒಂದ್ ಕಡೆ ತ್ರಿವರ್ಣ ಧ್ವಜ ಬಿದ್ದಿದೆ, ಅದನ್ನ ತೆಗೆದ ಮ್ಯಾಲ ಇರ್ತಕ್ಕಂಥ ಮ್ಯಾನರ್ಸ್ ಒಂದಷ್ಟು ಜನಕ್ಕೆ ಇಲ್ಲಾಗ್ಯದ. ಈ ಒಂದು ಕಲ್ಪನೆ ಇವತ್ತು ನಾನು IAS ಆಗಲಿ, ನಾನು KS ಆಗಲಿ, ನಾನು PSI ಆಗಲಿ, ಮುಂದಿರ್ತಕ್ಕಂಥ ತ್ರಿವರ್ಣ ಧ್ವಜಕ್ಕ ಏನು 1ನೇದಿಂದ ಹಿಡ್ಕೊಂಡು 10ನೇ ಮಟ್ಟ ಕೊಟ್ಟಿರ್ತಾರಲ್ಲ ಕಲ್ಪನೆ, ಆ ಒಂದು 3 ಬಣ್ಣದ ಬಾವುಟ ನಮಗೆ ಕಾಣ್ತಂದ್ರ ಕೈ ಇಟ್ಟು ಅದಕ್ಕೆ ಸೆಲ್ಯೂಟ್ ಅನ್ನ ಹೊಡಿ ಅಂತ ಹೇಳ್ತಾರಲ್ಲ, ಇದು ನನಗೆ 100 ವರ್ಷ ಆದ್ರೂ ನಾನು ಮರಿಬಾರ್ದು. ಅದು ನನ್ನ ದೇಶಕ್ಕಾಗಿ ಕೊಡ್ತಕ್ಕಂಥ ಗೌರವ, ಅದು ನನಗಾಗಿ ಮಾಡಿದಿರ್ತಕ್ಕಂಥ ಸ್ವತಂತ್ರ ಹೋರಾಟಕ್ಕಾಗಿ ಮಾಡಿದಿರ್ತಕ್ಕಂಥವರಿಗೆ ನಾವು ಕೊಡ್ತಕ್ಕಂಥ ಗೌರವ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಜಕ್ಷತೆ. ಆ ಒಂದು ಹಿಮಾಲಯದಿಂದ ಆರಂಭವಾಗಿ ಹಿಮಾಲಯಂ ಸಮಾರಭ್ಯ ಯಾವ ದಿಂದು ಸರೋವರಂ, ಆ ಒಂದು ಸರೋವರದವರೆಗೂ ಆ ಒಬ್ಬ ದೇವನಿಂದಲೇ ನಿರ್ಮಿತವಾಗಿರ್ತಕ್ಕಂಥ ದೇಶ ಈ ಪುಣ್ಯ ಭೂಮಿ, ಪಾವನ ಭೂಮಿ, ಪವಿತ್ರ ಭೂಮಿ, ವೀರರ ಭೂಮಿ, ಸಂತರ ಭೂಮಿ, ವೀರ ತ್ಯಾಗಿ ಕ್ರಾಂತಿಕಾರಿಗಳ ಭೂಮಿ. ಈ ಒಂದು ಭರತ ಭೂಮಿ ಒಳಗೆ ನಾವು ನೀವೆಲ್ಲರೂ ಕುಳಿತುಕೊಂಡಿದ್ದೇವೆ. ಇವತ್ತಿನ ದಿನ ದೇಶಕ್ಕಾಗಿ ನಮ್ಮ ಒಂದು ಕಿಂಚಿತ್ತು ಕೊಡುಗೆಯನ್ನ ನಾವು ನಮ್ಮ ಜೀವನದ ಉದ್ದಕ್ಕೂ ನೀಡೋಣ. ಬೇರೆ ಏನು ಬೇಡ, ನಾವು ನಮ್ಮನ್ನ ಆಳಿರ್ತಕ್ಕಂಥವರ ಇತಿಹಾಸವನ್ನ ಓದುವುದು ಬೇಡ, ನಮಗಾಗಿ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥವರ ಇತಿಹಾಸವನ್ನ ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣ. ಭಾರತಕ್ಕಾಗಿ ನೈಜವಾಗಿ ಯಾರು ಭಾರತಕ್ಕಾಗಿ ಹೋರಾಡಿದಾರ, ಯಾವ ವ್ಯಕ್ತಿ 23ನೇ ವಯಸ್ಸಿಗೆ ತನ್ನ ಕೊರಳಿಗೆ ಉರುಳು ಬಿದ್ದರೂ ಕೂಡ ಆತನ ಮೀಸೆ ಮುಗಿಲನ್ನ ನೋಡ್ತಾ ಇತ್ತು, ಕಣ್ಣುಗಳಲ್ಲಿ ಕಾಂತಿ ಹೊಂತಾ ಇತ್ತು,
ಆತ ಕಟ್ಟ ಕಡೆಯದಾಗಿ ಹೇಳಿರ್ತಕ್ಕಂಥ ಘೋಷವಾಕ್ಯ ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯೊಂದಿಗೆ ಈ ಕ್ರಾಂತಿಯು ಚಿರಾಯುವಾಗಿರಲಿ, ಈ ಭಾರತಾಂಬೆ ಆ ಒಂದು ಸೂರ್ಯ ಚಂದ್ರರಿರುವವರೆಗೂ ರಾರಾಜಿಸ್ಲಿ ಅಂತ ಹೇಳಿ ತನ್ನ ಕೊರಳಿಗೆ ಉರುಳನ್ನ ಕೊಡ್ತಾನಲ್ಲ ಭಗತ್ ಸಿಂಗ್, ಆತನ ಇತಿಹಾಸವನ್ನ ನಾವು ನೀವೆಲ್ಲರೂ ಓದಬೇಕಾಗಿದೆ. ನೀವೆಲ್ಲರೂ ಕೂಡ ಪಠ್ಯ ಪುಸ್ತಕದಲ್ಲಿ ಓದ್ತೀರಿ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆತನಿಗೆ ಗಲ್ಲು ಶಿಕ್ಷೆ ಆಗಿತ್ತು. ಗಲ್ಲು ಶಿಕ್ಷೆಯ ಹಿಂದಿನ ದಿನ ತಾಯಿ ಬರ್ತಾಳೆ. ತನ್ನ ತಾಯಿ ಇಡೀ ಊರಿಗೆ ಹೇಳ್ಕೊಂಡು ಬಂದಿರ್ತಾಳ, ನನ್ನ ಮಗ ಆ ಪರಕೀಯರ ವಿರುದ್ಧದ ಹೋರಾಟವನ್ನ ಮಾಡಿ ಆತನಿಗೆ ಗಲ್ಲು ಶಿಕ್ಷೆ ಆಗಿದೆ, ಆತ ಗಲ್ಲಿಗೆ ಹೊಂಟಾನ, ಬಾಣ ಎತ್ತರದ ಗಲ್ಲಿಗೆ ಆತ ಹೊಂಟಾನ ಅಂತೇಳಿ ಹೆಮ್ಮೆಯಿಂದ ತಾಯಿ ಹೇಳ್ಕೊಂಡು ಬಂದಾಳ. ಬಂದಿರ್ತಕ್ಕಂಥ ತಾಯಿ ಮಾತಾಡ್ಸಕ್ಕಂತ ಬಂದಾಳ. ತಾಯಿ ವೀರಾವೇಶದಿಂದ ನಿಂತಾಳ. ಮುಂದೆ ನಿಂತಿರ್ತಕ್ಕಂಥ ರಾಮ್ ಪ್ರಸಾದ್ ಬಿಸ್ಮಿಲ್ಲಾನ ಕಣ್ಣೊಳಗ ನೀರು ಬಂದು. ಆಗ ತಾಯಿ ಕೇಳ್ತಾಳ, ಏ ಹುಚ್ಚ, ನಾನು ಇಡೀ ಊರಿಗೆಲ್ಲ ಹೇಳ್ಕೊಂಡ್ ಬಂದೇನೆ, ನನ್ನ ಮಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಬ್ರಿಟಿಷರ ವಿರುದ್ಧ ಹೋರಾಟದೊಳಗೆ ಗಲ್ಲಿಗೆ ಹೊಂಟಾನ, ವೀರ ಮರಣವನ್ನು ಒಪ್ಪಾಕತ್ತಾನಂತೇಳಿ ನಾ ಹೇಳ್ಕೊತ ಬಂದೇನು, ನನ್ನ ಮುಂದೆ ನೀ ನಿತ್ತ ಹೇಡಿಗತಿ ಹೇಳಾಕತ್ತಿಯಲ್ಲೋ, ನನಗೊಂದು ಸಂಶಯ ಬರಾಕತ್ತದ, ನೀನು ನನ್ನ ಹೊಟ್ಟೆಲೆ ಹುಟ್ಟಿದ ಮಗಾನೋ ಏನು ಬ್ಯಾರೆದವ್ರ ಹೊಟ್ಟೆಲೆ ಹುಟ್ಟಿದ ಮಗಾನೋ ಅಂತೇಳಿ ತಾಯಿ ಕೇಳ್ತಾಳ. ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ತಾನ, ನಾನು ಸಾಯಕತ್ತನಂತೇಳಿ ನನಗೆ ನೋವಿಲ್ಲ, ನಾನು ಈಗ ನನ್ನ ಕಣ್ಣೊಳಗೆ ಬರ್ತಕ್ಕಂಥ ನೀರು, ತಾಯಿ ನಿನ್ನಂತ ತಾಯಂದಿರು ಪ್ರತಿಯೊಂದು ಮನೆಯೊಳಗೆ ಹುಟ್ಟಿದ್ರ, ಪ್ರತಿಯೊಂದು ಮನೆಯೊಳಗೆ ನನ್ನಂತ ಮಗ ಹುಟ್ಟಿದ್ದ, ಆಗ ನಾನು ಈ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಸಂದರ್ಭ ಬರ್ತಿರ್ಲಿಲ್ಲ, ನಾನು ಇಂಥ ಪರಕೀಯ ಕೆಂಪು ಮೂತಿಯ ಕುಂಡಿಗಳನ್ನ ನನ್ನ ದೇಶದ ಒಳಗನೆ ಬಿಟ್ಕೊಳ್ತಕ್ಕಂಥ ಸಂದರ್ಭ ಬರತಿರ್ಕಿಲ್ಲ, ನಿನ್ನಂತ ತಾಯಿ ಪ್ರತಿಯೊಂದು ಮನೆಯೊಳಗೆ ಹುಟ್ಟಿಲ್ಲ ಅಂತೇಳಿ ನನ್ನ ಕಣ್ಣೊಳಗೆ ನೀರು ಬರಕತ್ತವ ಅಂತ ಹೇಳ್ತಾನಲ್ಲ, ಆತನ ಇತಿಹಾಸ ನಾವು ಓದಬೇಕಾಗಿತ್ತು. ಆತನ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು. ಎಲ್ಲಿಯವರೆಗೆ ಕಿತ್ತೂರು ರಾಣಿ ಚೆನ್ನವಳಂತ ತಾಯಿ ಪ್ರತಿಯೊಬ್ಬರ ಮನೆಯೊಳಗೆ ಹುಟ್ಟುತ್ತಾರ, ಎಲ್ಲಿಯವರೆಗೆ ವೀರಮಾತೆ ಜೀಜಾಮಾತೆ ಅಂತ ತಾಯಿಂದ್ರ ಪ್ರತಿಯೊಂದು ಮನೆಯೊಳಗೆ ಹುಟ್ಟುತ್ತಾರ, ಅಲ್ಲಿವರೆಗೆ ವೀರ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟು ಬರ್ತಾರ, ಅಲ್ಲಿವರೆಗೆ ಸಂಗೊಳ್ಳಿ ರಾಯಣ್ಣನಂತ ಮಕ್ಕಳು ಹುಟ್ಟಿ ಬರ್ತಾರ, ಅಲ್ಲಿವರೆಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವನಂತವರು ಹುಟ್ಟಿ ಬರ್ತಾರ. ಏನ್ ಹೇಳ್ತಾನೆ ಸಂಗೊಳ್ಳಿ ರಾಯಣ್ಣ? ಇವತ್ತು ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನೋತ್ಸವ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ನಿನ್ನ ಪಾದಕ್ಕೆ ನನ್ನ ಶಿರವನ್ನಿಟ್ಟು ನಿನಗೆ ಶರಣಾಗತಿಯನ್ನ ಹೊಂದುವೆ, ಆದರೆ ಆ ಪರಕೀಯರ ವಿರುದ್ಧ ನಾನು ನನ್ನ ಸೋಲನ್ನ ಒಪ್ಕೊಳ್ಳಂಗಿಲ್ಲ ಅಂತ ಹೇಳ್ತಾನಲ್ಲ, ಆ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ನಾವೆಲ್ಲರೂ ತಿಳಿದುಕೊಳ್ತಕ್ಕಂಥದ್ದು ಯಾವಾಗ? ಹೆಚ್ಚಾಕರೆ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಟ್ಟು ಸೊಕ್ಕೇನ ನಿನಗ? ಇಲ್ಲಿ ಕತ್ತಲೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ಅಪ್ಪನೆ ಕೊಡಿ ತಾಯಿ, ಕಾಲಕ್ಕೆದರಿ ಕಾಳಗಕ್ಕೆ ನಿಂತಿರುವ ಈ ಕೆಂಪು ಮೋದಿಯ ಕತ್ತನ್ನ ತಂದು ನಿನ್ನ ಪಾದಕ್ಕೆ ಇಡ್ತಾನಂತ ಹೇಳ್ತಾನಲ್ಲ ಆ ಸಂಗೊಳ್ಳಿ ರಾಯಣ್ಣ, ಆತ ನಮಗೆ ಪ್ರೇರಣೆ ಆಗಬೇಕೆ ಹೊರತು ಇನ್ಯಾರೋ ಮತ್ಯಾರೋ ನಮ್ಮ ಪುಸ್ತಕದೊಳಗೆ ಬದನೆಕಾಯಿ ನಾವು ಆಗಬಾರದು. ನೈಜವಾಗಿರ್ತಕ್ಕಂಥ ಇತಿಹಾಸವನ್ನ ಎಲ್ಲಿವರೆಗೆ ನಾವು ತಿಳಿದುಕೊಳ್ಳುವುದಿಲ್ಲ ಅಲ್ಲಿವರೆಗೆ ನನ್ನ ಭಾರತಕ್ಕ ನಾನು ಕಿಂಚಿತ್ತು ಕೊಡುಗೆಯನ್ನು ನನ್ನ ಕೈಲಿಂದ ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು 22ನೇ ವಯಸ್ಸಿಗೆ ನಿಮ್ಮದೇ ಶಾಲೆಯ ವಿದ್ಯಾರ್ಥಿ ಒಬ್ಬ ನಾನು ಹೇಳಕತ್ತೇನೋ, ಇನ್ನು ಮುಂದಿನ 80 ವರ್ಷದವರೆಗೂ ಕೂಡ ನನ್ನನ್ನು ನಾನು ಸಮಾಜಕ್ಕಾಗಿ ಅರ್ಪಣೆ ಮಾಡಿದ್ದೇನೆ. ಯಾತಕ್ಕಾಗಿ? ಸಮಾಜದೊಳಗಿರ್ತಕ್ಕಂಥ 1% ಆದ್ರೂ ತಪ್ಪನ್ನ ನನ್ನಿಂದ ತಿದ್ದಕ್ಕೆ ಸಾಧ್ಯ ಐತಿ. ಆ ತಪ್ಪನ್ನ ತಿದ್ದಿ ನನ್ನ ರಾಷ್ಟ್ರ ಭಕ್ತಿಯನ್ನು ನಾನು ಸಮರ್ಪಣೆ ಮಾಡ್ತೇನೆ. ನಿಮ್ಮ ಕೈಯಿಂದ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಕ್ಕಾಗ್ಲಿಕ್ಕಂದ್ರ ಇಲ್ಲೇನು ಮಕ್ಕಳು ನಿಂತ್ಕೊಂಡು ನೃತ್ಯವನ್ನ ಮಾಡಿದ್ರು, ಭಾಷಣವನ್ನ ಮಾಡಿದ್ರು, ಹಾಡನ್ನ ಹೇಳಿದ್ರು, ಬಾಜುಕು ನಿಂತ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ರಿ, ನಿಮ್ಮ 2 ಕೈಗಳನ್ನ ಕೂಡಿಸಿದ್ದು ಅವರಿಗೆ ಚಪ್ಪಾಳೆಯನ್ನ ತಟ್ರಿ, ಅವರಿಗೆ ಪ್ರೋತ್ಸಾಹ ಮಾಡ್ರಿ. ಅದ್ರೊಳಗೆ ಕಾಣ್ರಿ ನಿಮ್ಮ ದೇಶಭಕ್ತಿಯನ್ನ, ಅದ್ರೊಳಗೆ ಕಾಣ್ರಿ ನಿಮ್ಮ ಸಮಾಜ ಸೇವೆಯನ್ನ, ಅದ್ರೊಳಗೆ ಕಾಣ್ರಿ ನಿಮ್ಮ ಒಂದು ಘನತೆಯನ್ನ. ಈ ಒಂದು STMC ಮಾಜಿ ಆಗಿರ್ಬೋದು ಅಥವಾ ಇನ್ನು ಮುಂದೆ ಆಗ್ತಕ್ಕಂಥವ್ರು ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ, ದಯವಿಟ್ಟು ನೀವು ನಿಮ್ಮಿಂದ ಇನ್ನಿಬ್ಬರನ್ನ ಸರ್ಕಾರಿ ಶಾಲೆಗೆ ತಂದ ಅಡ್ಮಿಷನ್ ಅನ್ನ ಮಾಡಿಸ್ರಿ. ಅಂದಾಗ ಮಾತ್ರ ಈ ಬಿದ್ದಿರ್ತಕ್ಕಂಥ ಕಟ್ಟಡವನ್ನ ಮತ್ತೊಮ್ಮೆ ಕಟ್ಟಕ್ಕೆ ಅನುದಾನ ಬರ್ತದ. ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕರ ಒಂದು ನಿಯೋಗ ಇಲ್ಲಿ ಆಗ್ತದ. ದಯವಿಟ್ಟು ಸರ್ಕಾರಿ ಶಾಲೆಯನ್ನ ಬೆಳೆಸ್ರಿ ಅಂತ ಹೇಳೋಕ್ಕಿಂತ ಮೊದಲು ಸರ್ಕಾರಿ ಶಾಲೆಗಳನ್ನ ನಾವೆಲ್ಲರೂ ಬಳಸೋಣ. ಇಲ್ಲಿರ್ತಕ್ಕಂಥ ಶಿಸ್ತನ್ನ ಇವತ್ತು ಜಾಗನೂರು ಅಂತಕ್ಕಂಥ ಗ್ರಾಮ ಮಾದರಿಯ ಗ್ರಾಮ, ಸ್ವಚ್ಛತೆಗೆ ಹೆಸರಾಗಿರ್ತಕ್ಕಂಥ ಗ್ರಾಮ, ಒಗ್ಗಟ್ಟಿಗೆ ಹೆಸರಾಗಿರ್ತಕ್ಕಂಥ ಗ್ರಾಮ. ಈ ಒಂದು ಗ್ರಾಮದೊಳಗೆ ನೀವೆಲ್ಲರೂ ಅಧ್ಯಯನವನ್ನ ಮಾಡಕತ್ತೀರಿ. ಯಾವ ಕಾನ್ವೆಂಟ್ ಶಾಲೆಗಿಂತ ಕಡಿಮೆ ಇಲ್ಲ. ನೀವೆಲ್ಲರೂ ಸೌಭಾಗ್ಯವಂತರು, ನಿಮಗಿಂತ ಹೆಚ್ಚಿನ ಸೌಭಾಗ್ಯಶಾಲಿ. ಯಾಕಂದ್ರೆ ನಾನು ನಿನಗಿಂತ 5 ವರ್ಷ ದೊಡ್ಡವದೇನು, ಅದಕ್ಕಾಗಿ ನನಗೆ ಹೆಮ್ಮೆ ಐತಿ. ನೀವೆಲ್ಲರೂ ಕೂಡ ಶಿಕ್ಷಕರು ಹೇಳಿರ್ತಕ್ಕಂಥ ಮಾರ್ಗದರ್ಶನದೊಳಗ ಮುಂದಿನ ದಿನಮಾನಗಳೊಳಗ ಭಾರತಕ್ಕೊಬ್ಬ ಭವ್ಯ ಭವಿಷ್ಯವನ್ನ ಕಟ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ನಂತ ಇಚ್ಛಾಶಕ್ತಿ, ಉಕ್ಕಿನಂತ ನರಮಂಡಲ, ಅಗೋ ನೋಡು ಗುಡ್ಡ ಅಂದ್ರೆ ನೋಡ್ಕೊಂಡು ನಿಲ್ಬಾರ್ದಂತೆ, ಪುಡಿ ಮಾಡಿ ಬರ್ತೇನೆ ಅಂತಕ್ಕಂಥ ಸಾಮರ್ಥ್ಯ ನನ್ನೊಳಗಿರ್ಬೇಕಂತೆ. ಅಂತಹ ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ
ಸೌಭಾಗ್ಯಶಾಲಿ ಯುವಕರು ನಾವು ನೀವೆಲ್ಲರೂ ಇದ್ದೇವೆ ಅಂತಹ ಒಂದು ಸಾಮರ್ಥ್ಯವನ್ನು ನಮ್ಮೊಳಗೆ ಬೆಳೆಸಿಕೊಳ್ತಾ ಇನ್ನೇನು ಕೆಲವೇ ಕ್ಷಣಗಳೊಳಗ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಆಗ್ತದೆ. ಅದರೊಳಗೆ ನಾವು ನೀವೆಲ್ಲರೂ ಕೂಡ ಭಾಗವಹಿಸೋಣ. ಇಲ್ಲಿವರೆಗೆ ನನ್ನ ತೊದಲು ನುಡಿಗಳನ್ನ ಆಲಿಸಿರ್ತಕ್ಕಂಥ, ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಭಾರತ್ ಮಾತಾ ಕಿ, ಎರಡು ಕೈ ಮೇಲ್ ಮಾಡ್ರು. ಭಾರತ್ ಮಾತಾ ಕಿ, ಒಂದೇ ಒಂದೇ. ವೀರರಾಣಿ ಕಿತ್ತೂರು ರಾಣಿ ಚೆನ್ನವಳಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಭಗತ್ ಸಿಂಗರಿಗೆ, ಸ್ವತಂತ್ರ ವೀರ ಸಾವರ್ಕರ್ ಅವರಿಗೆ ಭಾರತ್ ಮಾತಾ ಕಿ. ಜೈ ಹಿಂದ್, ವಂದೇ ಮಾತರಂ. ಕೃಷ್ಣಾರ್ಪಣ ಮಸ್ತು.